ಬರೀತಾ ನಮ್ಮ ಮನಸ್ಸನ್ನು ಪಾವನಗೊಳಿಸ್ಕೊಳ್ತಾ ಹೋಗುವಂಥ ಒಂದು ಶುಭ ಸಂದರ್ಭ ಬಾನಂಜಿ 90ರ ವಿಶ್ವನಮನ. 80ನ್ನು ನಾವು ಹಿಂದೆ ಮಾಡಿದೆವು. ಆಚಾರ್ಯ ಬಾನಂಜಿಯವರು ನಮ್ಮ ಕಣ್ಣೆದುರು ನಿಂತು ನಮ್ಮನ್ನು ಆಶೀರ್ವಾದ ಮಾಡಿ ಬಾನಂಜಿ 80ನ್ನು ಸಾಂಗಗೊಳಿಸಿದರು. ಈಗ ನಾವೆಲ್ಲ ಸೇರಿ, ನಾವು ಎಲ್ಲರೂ ಸೇರಿ ಕರ್ನಾಟಕವೇ ಬಾನಂಜಿ 90ರ ವಿಶ್ವನಮನವನ್ನು ಮಾಡಲಾಗಿದೆ. ಕಳೆದ ವರ್ಷ ಉಡುಪಿ ಮತ್ತು ಮಣಿಪಾಲ್ನಲ್ಲಿ ಇದೇ ಆಗಸ್ಟ್ 1, 2, 3 ನಾವು ಈ ಬಾನಂಜಿ ಎಂಬ ಬ್ರಹ್ಮರಥವನ್ನು ನಾವು ಪ್ರಾರಂಭ ಮಾಡಿದ್ವಿ. ಬಾನಂಜಿ 90ರ ಬ್ರಹ್ಮರಥ 30 ಸ್ಥಳಗಳಲ್ಲಿ 30 ಕ್ಷೇತ್ರಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಾಂಗೋಪಾಂಗವಾಗಿ ಆಗುಗೊಳಿಸಿ ಮುಂದೆ ಅಮೆರಿಕದ 4 ಭಾಗಗಳಲ್ಲಿ 4 ಸ್ಥಳಗಳಲ್ಲಿ ಬಾನಂಜಿ 90ರನ್ನು ನಾವು ಮಾಡಿದೆವು. ಇದಲ್ಲದೆ ಹರಿದ್ವಾರದಲ್ಲಿ, ಋಷಿಕೇಶ ಹರಿದ್ವಾರದಲ್ಲಿ 1 ವಾರಗಳ ಕಾಲ ಶ್ರೀಮದ್ ಭಾಗವತ ಸಪ್ತಾಹವನ್ನು ಮಾಡಿ ಅಲ್ಲಿ ಆಚಾರ್ಯ ಬಾನಂಜಿಯವರನ್ನು ನಾವು ನೆನೆದೆವು. ಹೀಗೆ ಬಾನಂಜಿಯವರನ್ನು ಇಡೀ ವರ್ಷದುದ್ದಕ್ಕೂ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡಿ ಈಗ ಅದರ ಸಮಾರೋಪ ಸಮಾರಂಭವನ್ನು ಗಾಯನ ಸಮಾಜದ ಈ ಮಹಾಸನ್ನಿಧಾನದಲ್ಲಿ ಎಲ್ಲ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಈ 90ರ ವಿಶ್ವನಮನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ಬಾನಂಜಿಯವರನ್ನ ನೆನೆಯುವುದು ಅಂದರೆ ಒಂದು ವಿದ್ವತ್ತನ್ನು ನೆನೆಯುವುದು. ಬಾನಂಜಿಯವರನ್ನು ನೆನೆಯುವುದು ಅಂದರೆ ಅದು ಅಧ್ಯಾತ್ಮ ಪ್ರಪಂಚದ ನೆನೆಯುವುದು. ಬಾನಂಜಿಯವರನ್ನು ನೆನೆಯುವುದಂದರೆ ಅದು ಎಲ್ಲ ಬಗೆಯ ಶಾಸ್ತ್ರಗಳನ್ನು ಅನುಸಂಧಾನ ಮಾಡುವುದು. ಹೀಗೆ ಬಾನಂಜಿಯವರ ಅಷ್ಟು ಸರ್ವಂಕಷ ಪ್ರತಿಭೆಯನ್ನು ನೆನೆಯುವುದು ಮತ್ತು ಅದನ್ನು ನಮ್ಮಲ್ಲಿ ಒಳಗು ಮಾಡಿಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ಒಂದು. ಈ ಹಿನ್ನೆಲೆಯಲ್ಲಿ ನಮ್ಮ ಡಾಕ್ಟರ್ ಬಾನಂಜಿ ಗೋವಿಂದಾಚಾರ್ಯ ಪ್ರತಿಷ್ಠಾನ ಈ ದಿನ ಇಲ್ಲಿ ಸಮಾರೋಪ ಸಮಾರಂಭವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಈ ಸಮಾರಂಭದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಹೇಳಿ ನಾವು ಬಾನಂಜಿ ಗೋವಿಂದಾಚಾರ್ಯ ಪ್ರತಿಷ್ಠಾನದ ವೀಣಾ ಬಾನಂಜಿ ಮತ್ತು ಎಲ್ಲ ಟ್ರಸ್ಟಿಗಳು ಹೋಗಿ ನಮ್ಮ ಶ್ರೀ 1008 ಶ್ರೀ ವಿದ್ಯಾಶೀಷ ತೀರ್ಥ ಮಹಾಸ್ವಾಮಿಗಳವರನ್ನು ನಾವು ಕೇಳಿಕೊಂಡ್ವಿ. ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮಹಾಮೂಲ ಮಹಾಸಂಸ್ಥಾನ, ಶ್ರೀ ರಾಘವೇಂದ್ರ ತೀರ್ಥರ ಪೂರ್ವಾದಿ ಮಠ, ಮುನಿತ್ರಯ ಪೀಠ, ಶ್ರೀ ವ್ಯಾಸರಾಜ ಮಠ ಸೋಸಲೆ ಅವರನ್ನು ಕೇಳಿಕೊಂಡಾಗ ತುಂಬ ಮನಸ್ಸಿನಿಂದ, ವಿಶೇಷವಾಗಿ ಬಾನಂಜಿಯವರ ಬಗ್ಗೆ ಇರುವ ಅವರ ಪ್ರೀತಿ, ಅವರ ಬಗ್ಗೆ ಇರುವಂಥ ವಿಶ್ವಾಸದಿಂದಾಗಿ ಇವತ್ತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಬಾನಂಜಿ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಬಹಳ ಭಕ್ತಿಪೂರ್ವಕವಾಗಿ ಅವರನ್ನು ಈ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಸಾಂಗಗೊಳಿಸ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾವು ಯತಿರಾಜ ಜಿಯರ್ ಅವರನ್ನ, ಪರಮ ಪೂಜ್ಯ ಯತಿರಾಜ ಜಿಯರ್ ಅವರನ್ನ ನಾವು ಕೇಳಿಕೊಂಡು, ಇನ್ನೂ ಅವರು ಬರೋದ್ರಲ್ಲಿದ್ದಾರೆ, ಬಂದ ಮೇಲೆ ನಾವು ಬರ್ತಾ ಇದ್ದಾರೆ. ಅವರು ಈ ದಿನದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೀವಿ. ಶ್ರೀ ಯತಿರಾಜ ಜಿಯರ್ ಸ್ವಾಮಿ, ಜಗದ್ಗುರು ಶ್ರೀ ರಾಮಾನುಜಾಚಾರ್ಯ ಮಹಾಸಂಸ್ಥಾನ, ಯದುಗಿರಿ ಯತಿರಾಜ ಮಠ ಮೇಲುಕೋಟೆ ಅವರ ಆಗಮನವನ್ನು ನಿರೀಕ್ಷಿಸಿ ಅವರನ್ನು ನಾನು ಭಕ್ತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸಂಸ್ಥಾನ ನಮ್ಮ ಡಾಕ್ಟರ್ ಬಾನಂಜಿ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಅವರನ್ನು ನಾನು ಪೂರ್ವದಲ್ಲಿಯೇ ಸ್ವಾಗತ ಬಯಸ್ತೇನೆ. ಇವತ್ತು ಗ್ರಂಥಲೋಕಾರ್ಪಣೆ ಆಗ್ತಾ ಇದೆ ಒಂದು, ಅದು ಭೇದೋಜ್ಜೀವನಂ ಅಂತ ಹೇಳಿ. ಆಚಾರ್ಯ ಬಾನಂಜಿಯವರು ಅವರ ಶಿಷ್ಯರ ಜೊತೆ ನಡೆಸಿದಂಥ ಒಂದು ಸಂವಾದ ಸಂಸ್ಕೃತದಲ್ಲಿ ಮಾಡಿದ್ದು. ಕಳೆದ 40 ವರ್ಷಗಳ ಹಿಂದೆ ಅದನ್ನು ಅವರು ರೆಕಾರ್ಡ್ ಮಾಡಿಕೊಂಡಿದ್ರು. ಆ ರೆಕಾರ್ಡ್ ಮಾಡಿಕೊಂಡಿದ್ದು ಅವರು ಸಂಸ್ಕೃತದಲ್ಲಿ ಆಚಾರ್ಯ ಬಾನಂಜಿಯವರು ಮತ್ತು ಅವರ ಶಿಷ್ಯರ ಜೊತೆಗೆ ನಡೆಸಿದ ಸಂವಾದ ಏನಿದೆಯೋ
ಅದನ್ನು ಕಾಪಿಟ್ಟಿದ್ರು. ಅದನ್ನು ನಾವೀಗ ಗ್ರಂಥ ರೂಪದಲ್ಲಿ ಇಳಿಸಿ ಅದರ ಜೊತೆಗೆ ಅದನ್ನು ಇಂಗ್ಲಿಷ್ ಅನುವಾದ ಕೂಡ ಮಾಡಿ ಇದೇನು ಭೇದ ಜೀವನದ ಒಂದು ಮೊದಲನೇ ಭಾಗವನ್ನು ಅದರ 40 ಗಂಟೆಗಳ ಕಾಲದ ಅದರಲ್ಲಿ ಕೆಲವು ಮಾತ್ರ ಆಯ್ಕೆ ಮಾಡಿ ಮೊದಲನೇ ಭಾಗವನ್ನು ಈಗ ತರ್ತಾ ಇದ್ದೀವಿ. ಆ ಭೇದ ಜೀವನವನ್ನು ಗ್ರಂಥವನ್ನು ಲೋಕಾರ್ಪಣೆಗೊಳಿಸ್ಕೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಶ್ರೀ ವೀರಸಿಂಹಾಸನ ಮಸ್ಥಾನ ಮಠ ಸುತ್ತೂರು ಶ್ರೀ ಕ್ಷೇತ್ರ ಅವರು ಕೇಳ್ಕೊಂಡಾಗ ಬಹಳ ನಾನು ಮತ್ತು ಮೀರಾ ಬನಂಜಿಯವರು ಇಬ್ಬರು ಅವರ ಮಠಕ್ಕೆ ಹೋಗಿ ನಾವು ವಿನಂತಿ ಮಾಡಿಕೊಂಡಾಗ ಅವರು ಬಹಳ ಸುಹಾಸದಿಂದ ತುಂಬ ಸಂತೋಷವಾಗಿ ಈ ಕಾರ್ಯಕ್ರಮ ನಡೀಬೇಕಾದ್ದು ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿ ಆ ಭೇದ ಜೀವನ ಕೃತಿಯನ್ನು ಒಂದು ಪ್ರತಿ ಕೊಟ್ಟರು. ನಾವು ಜೊತೆಗೆ ಅದನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಭಾಗ್ಯ ವಿಶೇಷ ಅಂತ ಹೇಳಿ ನಾನು ತಿಳಿದಿದ್ದೇನೆ. ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರನ್ನ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ನಮ್ಮ ಪ್ರತಿಷ್ಠಾನದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದಲ್ಲಿ